ಬೊಂಬಾಟ್ ಅಡುಗೆಗೆ ಸ್ವಾಗತ. ಪ್ರತಿ ಭಾನುವಾರನೂ ಒಂದೇ ಥರ ಮಟನ್ ಮಸಾಲ ತಿಂದು ಬೇಜಾರಾಗಿದೆಯಾ? ಬನ್ನಿ, ಒಂದು ಸಖತ್ತಾಗೆ ಡಿಫ್ರೆಂಟಾಗೆ ಸೂಪರಾಗೆ ಬೆಳಿಗ್ಗೆನೇ ನಾಷ್ಟಕ್ಕೆ ಇಡ್ಲಿ ಜೊತೆನೇ ಬಾರಿಸೋ ಥರ ಒಂದು ಮಟನ್ ಮಸಾಲ ಮಾಡೋಣ. ಒಂದು ಪ್ಯಾನಲ್ಲಿ 2-3 ಟೀ ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ. 2 ಟೀ ಸ್ಪೂನಷ್ಟು ಕಡಲೆಬೀಜ ಹಾಕ್ಕೊಳ್ಳೋಣ. ಚಿಕ್ಕದಾದರೆ 2, ದೊಡ್ಡದಾದರೆ 1 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಇದನ್ನು ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ. ಇದೇನು ಕಂದು ಬಣ್ಣ ಬರೋವರೆಗೂ ಏನು ಕಾಯೋದೇನು ಬೇಡ. ಒಂದು 2-3 ನಿಮಿಷ ಇದೇ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. 2-3 ನಿಮಿಷ ಫ್ರೈ ಆದಮೇಲೆ ಈ ಥರ ಮೃದು ಆದಮೇಲೆ 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ಇದರಲ್ಲಿ ಜ್ಞಾಪಕ ಇಟ್ಕೊಳ್ಳೋದೇನೆಂದರೆ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು. ಏನಿಲ್ಲ ಅಂದರೂ ಒಂದು 4-5 ನಿಮಿಷ ಚೆನ್ನಾಗಿ ಇದೇ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. 4-5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ದೊಡ್ಡ ಸೈಜ್ ಟೊಮ್ಯಾಟೊ, ಇಲ್ಲ ಸಣ್ಣದಾಗಿದ್ದರೆ 2 ಹಾಕ್ಕೊಳ್ಳಿ. ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ 1.5-2 ಟೀ ಸ್ಪೂನ್ವರೆಗೂ ಹಾಕ್ಕೋಬೋದು. ಸ್ವಲ್ಪ ಕಾಳು ಮೆಣಸು 1 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಸೋಂಪು, 1/4 ಟೀ ಸ್ಪೂನು ಜೀರಿಗೆ, 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು 4-5 ನಿಮಿಷ ದೊಡ್ಡ ಬೆಂಕಿಲಿ ಇಟ್ಬಿಡೋಣ. ಈ 4-5 ನಿಮಿಷ ಏನಂದರೆ ಸ್ಟವ್ ಮುಂದೆನೇ ಇದ್ದು ಸ್ವಲ್ಪ ಆಡಿಸ್ತಾ ಇರಬೇಕು, ಇಲ್ಲ ತಳ ತಾಕತ್ತೆ. 4-5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ಟವ್ನ ಆಫ್ ಮಾಡಿಕೊಂಡು ಅರ್ಧ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ಇವಾಗ ಈ ಮಿಶ್ರಣ ತಣ್ಣಗಾದ್ಮೇಲೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ತಂದ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇವಾಗ ಕುಕ್ಕರ್ಗೆ 2-3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಟನ್ನ ಹಾಕ್ಕೊಳ್ಳೋಣ. ನಾನಿಲ್ಲ ಒಂದು ಅರ್ಧ kg ಮಟನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜನ ಈ ಮಟನ್ನ ಈ ಥರ ಫ್ರೈ ಮಾಡ್ಕೊಳ್ಳಲ್ಲ. ನಾನು ಹೇಳೋದಾದರೆ ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗೇ ರುಚಿಯಾಗೆ ನಿಮ್ಮದು ಮಟನ್ ಮಸಾಲ ಆಗುತ್ತೆ. ನೋಡಿ ಎಷ್ಟು ನೀರು ಆಚೆ ಬಂದಿದೆ ಅಂತ. ಇದೆಲ್ಲ ನೀರಿನ ಅಂಶ ಹೋದ್ಮೇಲೆ ಆಮೇಲೆ ನಾವು ಇದಕ್ಕೆ ಮಸಾಲಾನ ಸೇರಿಸ್ಕೊಳ್ಳೋಣ. ರುಬ್ಬಿಟ್ಕೊಂಡಂಥ ಮಸಾಲ ಎಲ್ಲ ಹಾಕಿದ್ಮೇಲೆ ಇದೇ ಮಿಕ್ಸಿ ಜಾರ್ಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಸಾಹೇಬ್ರೆ, ಸ್ವಲ್ಪ ಅಲ್ಲಾಡ್ಸೋಕ್ಕಿಂತ ಮುಂಚೆ ಉಪ್ಪು ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು. ಒಂದ್ಸಲಿ ಅಲ್ಲಾಡಿಸಿ ಇಲ್ಲ ಅಲ್ಲಾಡಿಸ್ದೇನೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ಬಟ್ ಉಪ್ಪು ಹಾಕಿದ್ಮೇಲೆ ಅಲ್ಲಾಡ್ಸೋದನ್ನು ಮರಿಬೇಡಿ. ಇಲ್ಲಿಗೆ ಕುಕ್ಕಿಂಗ್ ಇನ್ನಿಂಗ್ಸ್ ಮುಗೀತು. ಇನ್ನು ನೆಕ್ಸ್ಟು ಬ್ಯಾಟಿಂಗ್ ಇನ್ನಿಂಗ್ಸ್ಗೆ ರೆಡಿ ಆಗೋಣ. ಒಂದು 5 ವಿಸಿಲ್ ಬರೋವರೆಗೂ ಕಾಯೋಣ. ಮಟನ್ ಏನಾದರೂ ಬಲ್ತಿದ್ರೆ 6-7 ವಿಸಿಲ್ ಕೂಡ ಹಾಕ್ಕೋಬೋದು. ಇವಾಗ ಒಂದು 5 ವಿಸಿಲ್ ಆದಮೇಲೆ ಪ್ರೆಷರೆಲ್ಲ ಇಳ್ದಾದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದರೆ ಏನು ಹೇಳೋದು, ಇನ್ನೊಂದ್ಸಲ ಅಲ್ಲಾಡ್ಸಿ ನೋಡ್ಬಿಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತವಾಗ್ಲೂ ಮರಿಬೇಡಿ. Until next time, Bombat Adge signing off. See you in another great video. Bye bye.